ಚಂದಮ್ಮ, ಇದು ನೋಡು, ಇಲ್ಲಿ ನೋಡು. ನೀನ್ ಚಿಕ್ಕಳಿರ್ಬೇಕಾದ್ರೆ ಎಷ್ಟು ಜೋರಾಗಿ ಉಯ್ಯಾಲೆ ಆಡ್ತಿದ್ದೆ ಗೊತ್ತಾ? ಜಾರು ಬಂಡಿಯಿಂದ ಸರ್ರ ಅಂತ ಜಾರು ಬಿಡ್ತಾ ಇದ್ದೆ. ಇದ್ ನೆನಪಿದೆಯಲ್ಲ ನಿನಗೆ? ನಾವು ಗೋಕರ್ಣ ಹೋಗಿದ್ದಾಗ ಇಷ್ಟು ದಪ್ಪ ಮೀನ ಕೈಲಿ ಹಿಡಿದು ಎತ್ಕೊಂಡ್ಬಿಟ್ಟೆ. ಏನ್ರೋ ಇದು? ಕಳ್ಳನ್ ಸುತ್ತ ಪೊಲೀಸ್ ಸುತ್ತದ ಹಾಗೆ ನನ್ ಸುತ್ತ ಯಾಕ್ರೋ ಈಗ ಸುತ್ತಿದ್ದೀರಾ? ನೀನ್ ಮಾಡಿರೋ ಗಣಂದಾರಿ ಕೆಲ್ಸಕ್ಕೆ ಇದೇ ಕಡಿಮೆ. ಹಾ, ಅವ್ರಿಗೆ ಖಂಡಿತ ಇಷ್ಟ ಆಗಿರುತ್ತಲ್ಲ? ಇಷ್ಟ ಆಗಿರುತ್ತೆ. ಕರ್ಗರಿಯಾಗಿ ಒಳಗೆಲ್ಲ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಖಂಡಿತ ಇಷ್ಟ ಆಗಿರುತ್ತೆ. ನೀನ್ ಇಷ್ಟೊತ್ತು ಮಾತಾಡಿದ್ದು ಒಡೆ ಬಗ್ಗೆನಾ? ಹೌದು. ಕಂಟ್ರೋಲ್. ಅಣ್ಣ, ಎಲ್ಲ ಆರಾಮಾಗೇ ನಡೀತು. ಗಾಡಿನ ಸ್ಮೂತಾಗಿ ಸ್ಟಾರ್ಟ್ ಮಾಡಿದೆ. ನೀಟಾಗಿ ಫಸ್ಟ್ ಗೇರ್ಗೆ ಹಾಕಿ ಟೀನ ನೀನೇ ಕೊಟ್ಟೆ. ಗಾಡಿ ಪಿಕಪ್ ಆಗಿ ನೀನ್ ಎಲ್ರಿಗೂ ಇನ್ನೇನು ಇಷ್ಟ ಆಗ್ಬೇಕು ಅನ್ನೋಷ್ಟರಲ್ಲಿ ತಬಕ್ಕಂತ ಅಳಗ್ಬಿಟ್ಟು. ಅಂದ್ರೆ ನಾನು ಮಾಡಿ ತಪ್ಪು ಅಂತೀರಾ? ಮಯಿ, ಹೋಗಿ ನಮ್ಮೆಲ್ರಿಗೂ ಟೀ ಮಾಡ್ಕೊಂಬ. ಇರು, ನಾನೇ ಮಾಡ್ಕೊ. ಯಾಕೆ ಮೈ ಮಾಡಿದ್ರೆ ಏನಾಗ್ಬಿಡುತ್ತೆ? ಪಾಪ ಕಣ, ಅವನು ಗೊತ್ತಾಗಲ್ಲ. ಹೋಗಿ 4 ಆಗುತ್ತೆ. ಪುಸ್ಕಿ, ನಮ್ಮ ಮನೆಗೆ ನಮ್ಮನೆ ಹುಡುಗ ಹೋಗೋದನ್ನೇ ತಡಿತಿದ್ಯಾ? ಇನ್ನ ನೀನು ಬೇರೆಯವ್ರ ಮನೆ ಅಡಿಗೆ ಮನೆಗೆ ನುಗ್ಗಿ ಎಣ್ಣೆ ಕಾಯಿಸಿ ಹೊಡೆ ತಟ್ಟಿ ಬಾಣ್ಲಿಲ್ ಬಿಟ್ಟು ಮುತ್ತು ರಾಜು ನಳ ಮಹಾರಾಜ ಅನ್ನೋ ಅಡಿಗೆ ಪ್ರೋಗ್ರಾಮ್ನೇ ಮಾಡ. ಇವಾಗ ಇಲ್ಲಿ ಬಂದು ಕೂತ್ಕೊಂಡು ಅಮಾಯಕಂತರ ನಾನೇನ್ ಮಾಡಿದೆ ಅಂತ ಕೇಳ್ತಿದ್ಯಾ? ಏಯ್, ನೀನು ಸುಮ್ಮನೆ ಸುತ್ತಿ ಬಳಸಿ ಏನೇನೋ ಮಾತಾಡ್ತಿದ್ಯಾ. ಇರು, ನಾನು ಹೇಳ್ತೀನಿ. ಅಣ್ಣ, ನೀನು ಲಿಮಿಟ್ಸ್ ಕ್ರಾಸ್ ಮಾಡಿದ್ಯಾ. ಈಗ ಇದ್ರ ಬಗ್ಗೆ ಎಷ್ಟೇ ಡಿಸ್ಕಸ್ ಮಾಡಿದ್ರು ವೇಸ್ಟ್. ಅವ್ರ ಪಕ್ಕ ನೋ ಅಂತ ಹೇಳೋದು ನೋಡ್ತಾ ಇರಿ. ಒಡೆ ಚೆನ್ನಾಗಿ ಬೇಯಿಸಿದ್ನಲ್ಲ. ಒಡೆ ಬಗ್ಗೆ ಇನ್ನೊಂದ್ಸಲ ಮಾತಾಡ್ಬೇಡ. ಅಂದ್ರೆ ಹುಡುಗಿ ಮನೆಯವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೀರಾ? ಅಣ್ಣ, ನನಗ್ ನಂಬಿಕೆ ಇದೆ. ಯಾಕಂದ್ರೆ ನಾವು ಹೊರಡುವಾಗ ಅದಕ್ಕೆ ಡೋರ್ ಹತ್ರನೇ ಬಂದು ನಿಂತ್ಕೊಂಡು ಅಣ್ಣನ್ನೇ ನೋಡ್ತಾ ಇದ್ರು. ಇಷ್ಟು ವರ್ಷದಲ್ಲಿ ನಾವ್ ಎಷ್ಟು ಹುಡುಗಿರಂತ ನೋಡಿಲ್ಲ. 2 ದಿನ ಟೈಮ್ ತಗೊಂಡ್ರೆ ಏನ್ ಅರ್ಥ? ನೋ ಅಂತಾನೆ ಅರ್ಥ. ಸುಮ್ನೆ ನಾವೇ ಡಿಸೈಡ್ ಮಾಡ್ಕೊಳ್ಳೋದು ಬೇಡ. ಇಷ್ಟು ವರ್ಷನೇ ಕಾದಿದೀವಂತೆ, ಇನ್ 2 ದಿನ ತಾನೆ ವೆಯ್ಟ್ ಮಾಡೋಣ. ನಿನ್ ದಡ್ಡನ್ ತರ ಮಾತಾಡ್ಬೇಡ. ನೀನ್ ಬಿಟ್ಟಿದ್ ಪುಂಗಿ ನಿಮ್ಮಪ್ಪ ಹಲ್ಕಿಸಿದ ಚಲ್ಕೊಂಡಿಟ್ಟಿ ಅಂಗಿ. ಅಣ್ಣ ಅಡ್ಗೆ ಮನೆಗೆ ಅಟ್ಯಾಕ್ ಮಾಡಿದ್ ಬಂಗಿ. ಇದನ್ನೆಲ್ಲ ನೋಡ್ತಿದ್ರೆ ಪಕ್ಕ ಹೋಗಣೆ. ಯಾಕ್ರು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊತಿದ್ದೀರಾ? ಅಣ್ಣ, ಒಂದ್ ಐಡಿಯಾ. ನಾವ್ ಯಾವಾಗ್ಲೂ ಮಾಡೋ ಹಾಗೆ ಟಾಸ್ ಹಾಕೋಣ. ಏಟ್ಸ್ ಬಿದ್ರೆ ಅದ್ಗೆ ಒಪ್ಕೋತಾರೆ, ಟೈಲ್ಸ್ ಬಿದ್ರೆ ಹೋಗೆ. ಬೀಳೋದು ಸುಮ್ನಿರಿ. ಆಗಿದ್ದಾಗೋಗ್ಲಿ, ಇದನ್ನು ನೋಡ್ಬಿಡೋಣ. ಟಾಸ್ ಹಾಕ್ ನೀನು. ಹಾಕ. ದೇವ್ರೇ, ಹೆಡ್ಸೆ ಬೀಳೋ ಆಗ್ಬೇಡಪ್ಪ. ಆಹಾ ಮಹಾಲಕ್ಷ್ಮಿ, ಬೀಡಿ ಕಾಸಾಯ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮಿ. ಅಪ್ಪಿ ತಪ್ಪಿ ಮನೆಗೆ ಅದೃಷ್ಟ ಬಂದ್ರು ಈ ವಯ್ಯ ಅದೃಷ್ಟನ ಬೀಡಿ ಮಾಡ್ಕೊಂಡು ಸೇದು ಸುಟ್ಟಾಕ್ತಾನೋ ಹೊರತು ಈ ಮನೆಗೆ ಒಳ್ಳೇದಾಗಕ್ ಬಿಡಲ್ಲ.
ಚಂದುಮಾ, ನೀನೇ ಮಲಗಲಿಲ್ಲ ಅಂದ್ರೆ ಅಪ್ಪಂಗೆ ಹೇಗೋ ನಿದ್ದೆ ಬರುತ್ತೆ? ಚಂದುಮಾ, ಇದು ನೋಡು, ಇಲ್ಲಿ ನೋಡು. ನೀನ್ ಚಿಕ್ಕವಳಿರ್ಬೇಕಾದ್ರೆ ಎಷ್ಟು ಜೋರಾಗಿ ಉಯ್ಯಾಲೆ ಆಡ್ತಿದ್ದೆ ಗೊತ್ತಾ? ಜಾರು ಬಂಡಿಯಿಂದ ಸರ್ರ ಅಂತ ಜಾರು ಬಿಡ್ತಾ ಇದ್ದೆ. ಇದು ನೆನಪಿದೆಯಲ್ಲ ನಿನಗೆ? ನಾವು ಗೋಕರ್ಣ ಹೋಗಿದ್ದಾಗ ಇಷ್ಟು ದಪ್ಪ ಮೀನ ಕೈಲಿ ಹಿಡಿದು ಎತ್ಕೊಂಡ್ಬಿಟ್ಟೆ. ನನ್ನ ಮಗಳಿಗೆ ಆಗಿಂದನೂ ಭಯ ಅನ್ನೋದೇ ಇಲ್ಲ. ಆದ್ರೆ ಈಗ ನಂಗೆ ಭಯ ಆಗ್ತಿದೆ ಅಪ್ಪ. ನಿನ್ ಜೊತೆಲಿ ನಿಮ್ಮಪ್ಪ ಇರುವಾಗ ಯಾಕಂದ ಭಯ ಪಡ್ತೀಯ? ಅಪ್ಪ, ನಾನು ನಿಂಗೆ ಬೇಜಾರಾಗಬಾರ್ದು ಅಂತಾನೆ ಹುಡುಗನ ನೋಡೋಕೆ ಒಪ್ಕೊಂಡಿದ್ದು. ನನಗೆ ಗೊತ್ತು ನೀನು ನನಗೋಸ್ಕರನೇ ಒಪ್ಕೊಂಡಿದ್ಯಾ ಅಂತ. ಆದರೆ ಭಯ ಬೇಡ ಮಗಳೇ. ಆದರೆ ನಿನಗೊಂದು ಮಾತು ಹೇಳ್ತೀನಿ, ನಿನ್ನ ಮುಂದೆ ಇದೇ ಥರ ನಿನ್ನ ಮಕ್ಕಳ ಜೊತೆ ಕೂತ್ಕೊಂಡು ಆಲ್ಬಮ್ ನೋಡಬೇಕಾದ್ರೆ ನೀನು ಅನ್ಕೋತೀಯ ನಮ್ಮಪ್ಪ ನನ್ನ ಸರಿಯಾದ ಜೋಡಿನೇ ಆಯ್ಕೆ ಮಾಡಿದ್ದ ಅಂತ. ಆದ್ರೆ ನಂಗೆ ಹಂಗೆ ಅನಿಸ್ತಿಲ್ವಲ್ಲ ಅಪ್ಪ. ಇನ್ಫ್ಯಾಕ್ಟ್ ನಿಮ್ಗೆಲ್ಲ ಅವ್ರು ಯಾಕೆ ಇಷ್ಟ ಆದ್ರು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಹುಡುಗ ತುಂಬ ಒಳ್ಳೆಯವನು, ಎಲ್ಲ ನನ್ನ ಥರನೇ. ಬೇಕಾದ್ರೆ ನೀನು ನೋಡ್ತಾ ಇರು, ಮದುವೆ ಆಗಿ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ನಿನ್ನ ಅಪ್ಪನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ನಿನ್ಗೆ ಅನ್ಸೋದೇ ಇಲ್ಲ. ಅಪ್ಪ ಪ್ಲೀಸ್, ನೀನೇನೇ ಹೇಳು, ಆದ್ರೆ ಅವ್ರು ನಿನ್ ಥರ ಮಾತ್ರ ಖಂಡಿತವಾಗ್ಲೂ ಇಲ್ಲ. ಹೋಗ್ಲಿ ಬಿಡು, ನಾನೀಗ ಅವ್ರ ಬಗ್ಗೆ ಏನೇ ಹೇಳಿದ್ರು ನಿಂಗೆ ಸಿಟ್ಟು ಬರುತ್ತೆ ಅಲ್ವಾ? ನೀನು ನಮ್ಮ ಮನೆ ಮಹಾಲಕ್ಷ್ಮಿ, ನಿನ್ನ ಮೇಲೆ ನಾನೇ ಕೋಪ ಮಾಡ್ಕೊಳ್ಳಿ? ನನ್ನ ಮಾತನ್ನ ನೀನು ಮೀರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ಅಪ್ಪನ ನಂಬಿ ಆರ್ಯನ ಮದುವೆ ಆಗು, ನಿನ್ನ ಜೀವನ ಚೆನ್ನಾಗಿರುತ್ತೆ ಕಣೋ. ನಂಗೆ ಟೈಮ್ ಬೇಕಪ್ಪ. ಏನಕ್ಕೆ ಟೈಮ್ ಬೇಕು ನಿನ್ಗೆ? ರೀ ಹೇಳಿದ್ರ ಇವಳಿಗೆ? ಏನ್ ನಿಮ್ದು? ನೀವ್ ಹೇಳ್ತಿರಲ್ಲ ನಾನೇ ಹೇಳೋ? ರೀ ಆಲ್ರೆಡಿ ಟೈಮ್ ಆಗಿದೆ, ಬೇಗ ಮಲ್ಕೊಂಡ್ರೆ ತಾನೇ ಬೆಳಿಗ್ಗೆ ಬೇಗ ಎದ್ದು ಹೋಗೋದಕ್ಕಾಗೋದು. ಅಪ್ಪ, ಅಮ್ಮ ಏನ್ ಹೇಳ್ತಿದ್ದಾಳೆ? ಎಲ್ಲಿಗೆ ಹೋಗ್ಬೇಕು? ಅದು ಬಂಗಾರ, ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಾ? ಯಾಕೆ? ಯಾಕೆ ಅಂದ್ರೆ ಒಡವೆ ಬಟ್ಟೆ ಎಲ್ಲ ತಗೊಳೋದ್ ಬೇಡ್ವೇನೆ, ಅದಕ್ಕೆ ಅಳಿಯಂದ್ರೆ ಬೆಂಗಳೂರಿಗೆ ಕರೆದಿದ್ದಾರೆ. ಏನಪ್ಪ ಇದೆಲ್ಲ? ನಾನಿಲ್ಲಿ ಮದ್ವೆನೇ ಬೇಡ ಅಂತಿದ್ದೀನಿ, ಅದರಿಂದ ದೂರ ಓಡ್ ಹೋಗೋಕೆ ಪ್ರಯತ್ನ ಪಡ್ತಿದ್ದೀನಿ. ನೀವು ನೋಡಿದ್ರೆ ನಾನು ಅದಕ್ಕೆ ಕಟ್ತಿದ್ದೀರಲ್ಲ. ಸೀರೆ ಒಡವೆ ಎಲ್ಲ ಶಾಪಿಂಗ್ ಮಾಡೋವರೆಗೂ ಹೋಗ್ಬಿಟ್ರ? ನಾನು ಮತ್ತೆ ಹೇಳ್ತಿದ್ದೀನಿ, ನಂಗೆ ಈ ಮದ್ವೆ ಬೇಡ ಅಂದ್ರೆ ಬೇಡ ಅಷ್ಟೇ. ನೋಡಿದ್ರ ಇವಳನ್ನ? ನೀವ್ ಇವಳಿಗೆ ಜಾಸ್ತಿ ಮುದ್ದು ಮಾಡಿದಕ್ಕೇನೆ ಇವಳು ಇಷ್ಟೆಲ್ಲ ಮಾತಾಡ್ತಿರೋದು ಇವತ್ತು. ದಾಕ್ಷು, ನಾನು ಮಾತಾಡ್ತಾ ಇದ್ದೀನಿ ತಾನೆ, ಹೋಗು. ಸರಿ, ಇಬ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓ, ವಿಂಟೇಜ್ ಕಾರು. ಇಲ್ಲಿ ನೋಡು, ಅಳಿಯನ ಹತ್ರ ಮಾತಾಡ್ತಾ ನನಗೆ ವಿಂಟೇಜ್ ಕಾರ್ ಅಂದರೆ ಭಾಳ ಇಷ್ಟ ಅಂತ ಹೇಳಿದೆ. ಅದಕ್ಕೆ ಅವರು ಇದು ಓಕೆನಾ ಅಂತ ಫೋಟೋ ಕಳಿಸಿದ್ದಾರೆ. ನಮ್ಮನ್ನು ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡು. ಎಲ್ಲ ನನ್ನ ಹಾಗೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ ನೋಡು. ನೀನು ಟೆನ್ಷನ್ ಮಾಡ್ಕೋಬೇಡ, ನೆಮ್ಮದಿ ನಿದ್ದೆ ಮಾಡು. ಅಳಿಯಂದ್ರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅಳಿಯಂದ್ರು 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 ಲೇ ಆರ್ಯ, ಅದ್ ಎಲ್ಲಿಂದ ನೀನ್ ನಮ್ಮ ಮನೆಗೆ ಬಂದು ಸೇರ್ಕೊಂಡ್ಯೋ? ನಮ್ಮ ಅಪ್ಪನ ತಲೆ ಒಳಗೆ ಕೈ ಹಾಕಿ ರಿಪೇರಿ ಮಾಡ್ಬಿಟ್ಟಿದ್ಯಾ. ಇರ್ಲಿ ಇರ್ಲಿ, ಅದ್ ಹೇಗ್ ಮದ್ವೆ ಆಗ್ತೀಯ ಅಂತ ನಾನು ನೋಡ್ತೀನಿ. ಮುತ್ತು, ಏನಪ್ಪ ಅಡ್ಗೆ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಕ್ಕ. ಬೆಂಡೆಕಾಯಿ ಹುಳಿ ಮಾಡೋಣ ಅನ್ಕೊಂಡೆ, ಆದ್ರೆ ಎಲ್ಲ ಬೆಂಡೆಕಾಯಿ ಬಲ್ತೋಗಿದಾವೆ. ಅಯ್ಯೋ ಹೌದಾ? ಈಗ ತಾನೇ ಅರ್ಧ ಕೆಜಿ ತಗೊಂಡಲ್ಲಪ್ಪ. ಅಣ್ಣ, ನಂಗೆ ಬೆಂಡೆಕಾಯಿ ಬೇಡ, ಟೊಮ್ಯಾಟೊ ಕೊಟ್ಬಿಡಿ. ಮುತ್ತು, ಟೊಮ್ಯಾಟೊ ಚೆನ್ನಾಗಿದ್ಯಾ ನೋಡು. ಕೊಡಕ್ಕೆ ಅಕ್ಕ,
ಟೊಮೆಟೊ ಚೆನ್ನಾಗಿದಾವೆ ಆದ್ರೆ 2 ದಿನದ ಮೇಲೆ ಇಡಕ್ಕಾಗಲ್ಲ ಅಯ್ಯೋ ಹಾಳಾಗ್ತವೆ. ಹೌದಾ ಹ್ಮ್ ಅಣ್ಣ ಟೊಮ್ಯಾಟೊನು ಬೇಡ ಆಲೂಗಡ್ಡೆ ಕೊಟ್ಬಿಡಿ. ಆಲೂಗಡ್ಡೆ ನೋಡು. ಹಾ ಚೆನ್ನಾಗಿದೆ ಅಕ್ಕ. ಅಪ್ಪ ಮುತ್ತುರಾಜು, ಇನ್ಮೇಲೆ ನೀನ್ ಬರೋ ಟೈಮ್ ಹೇಳ್ಬಿಡು, ನಿನಗ್ ಮಾತ್ರ ಅಂಗಡಿ ತೆಗ್ದಿರ್ತೀನಿ, ಇಲ್ಲ ಅಂದ್ರೆ ನನ್ನ ಅಂಗಡಿಯ ಮುಚ್ಚಿಸ್ಬಿಡ್ತೀಯ. ಏನಣ್ಣ ತಮಾಷೆ ಮಾಡ್ತಿದ್ಯಾ? ತರಕಾರಿ ಯಾವ್ದು ಬೇಡ, ಒಂದ್ ಕೆಲ್ಸ ಮಾಡಿ ಅರ್ಧ ಡಜನ್ ಮೊಟ್ಟೆ ಕೊಟ್ಬಿಡಿ. ಅಕ್ಕ ಆಲೂಗಡ್ಡೆನ ನೀಟಾಗಿ ಬೇಯಿಸ್ಬಿಟ್ಟು ಪಲ್ಯ ಮಾಡಿ ಚಪಾತಿಗೆ ಚೆನ್ನಾಗಿರುತ್ತೆ. ಅಲ್ವಾ? ಹಾ. ನಾ ಹಂಗೆ ಮಾಡ್ತೀನಿ ಕಣ. ಹಾ ಸರಿ ಅಕ್ಕ. ತಗೊಳಪ್ಪ. ಏನಣ್ಣ ಇದು? 2 ರೂಪಾಯಿ ಚೇಂಜ್ ಇಲ್ಲ ಮತ್ತು. ಹಂಗ ಇರಿ, ನನ್ನ ಹತ್ರ ಇದೆ. ಇದೇನಕ್ಕಪ್ಪ? ತಗೋ, ಮೊನ್ನೆ ನೀನೇ ಕೊಟ್ಟಿದ್ದು ಚಿಲ್ರೆ ಇಲ್ಲ ಅಂತ. ಈಗ ಲೆಕ್ಕ ಸರಿ ಹೋಯ್ತು ತಾನೆ? ಈ 2 ರೂಪಾಯಿಗೆ ಈ ಶುಂಠಿ ತಗೋತೀನಿ. ಲೆಕ್ಕ ಸರಿ ಹೋಯ್ತಾ? ಸರಿಪ್ಪ. ಹಾ ಅಕ್ಕ ಬರ್ತೀನಿ ಬರ್ತೀನಣ್ಣ. ಅಕ್ಕ ಹುಳಿಗೆ ಬೆಲ್ಲ ಹಾಕಿ ಒಂಚೂರು, ತುಂಬಾ ಚೆನ್ನಾಗಿರುತ್ತೆ ರುಚಿ. ಆಯ್ತಪ್ಪ. ಇದ್ರೆ ನಮ್ಮ ಮುತ್ತು ತರ ಇರ್ಬೇಕು. ನಾಳೆಯಿಂದ ನಾವು ಚಾಕ್ಲೇಟ್ ಕೊಟ್ಟು ಲೆಕ್ಕ ಚುಕ್ತ ಮಾಡ್ತೀವಿ. ನೀನಾ ಮಾವ ಹೆದರ್ಕೊಂಡ್ಯಾ? ಮತ್ತೆ ಭಯ ಆಗದೆ ಇರುತ್ತಾ? ನನ್ನ ನೋಡಿದ್ರೆ ಭಯ ಯಾಕೆ ಮಾವ? ಖುಷಿ ತಾನೇ ಆಗ್ಬೇಕು. ಸರಿ, ಇಷ್ಟೊತ್ತಲ್ಲಿ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಅದ್ ಸರಿ, ನೀನ್ ಯಾಕೆ ಲೇಟು? ಕೆಲ್ಸದಲ್ಲಿ ಒಂಚೂರು ಲೇಟ್ ಆಯ್ತು ಕಣೆ. ಮನೆಗೆ ಹೋಗ್ತಾ ಆಕೆ ತರಕಾರಿ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ. ನೀನ್ ಏನ್ ಮಾಡ್ತಿದ್ಯಾ ಇಲ್ಲಿ? ಮೊದ್ಲು ಆ ಪ್ರಶ್ನೆಗೆ ಉತ್ತರ ಕೊಡು. ಇನ್ನೇನ್ ಮಾಡ್ತೀನಿ, ನೀನು ನೋಡೋದಕ್ಕೆ ಅಂತಾನೆ ಬಂದೆ. ನಿಮ್ ಮನೆ ಹತ್ರ ಹೋಗಿದ್ನಾ, ನೋಡಿದ್ರೆ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಆಮೇಲೆ ನಮ್ ಮಾವನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ಬಿಟ್ರೆ ಅಂತ ಹುಡುಕೊಂಡ್ ಬರ್ತಿದ್ದೆ. ಅಷ್ಟ್ರಲ್ಲಿ ನೀನೇ ಸಿಕ್ಬಿಟ್ಟೆ. ಐ ನಗುನು ಸ್ಟಾಕ್ ಇಟ್ಟಿದ್ಯಾ?